ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದು ಕರ್ನಾಟಕ ರೈಡರ್ಸ್ ಕ್ಲಬ್ ಅಂತ ಇದೆ ಅಚಲು ಬೆಟ್ಟ. ಸೊ ನನಗೂ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗೆ ಪೋಸ್ಟರ್ ನೋಡಿದೆ, ನಾನು ಮೆಸೇಜ್ ಮಾಡಿದ್ದಿದ್ದು. ಸೊ ಹಾಗೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಸೊ ಹೊರಟಿದ್ದೀನಿ. ಇವಾಗ ಪಿಕಪ್ ಪಾಯಿಂಟ್ ಬಂದು ರಾಜ್ಕುಮಾರ್ ಸಮಾಧಿ ಹತ್ರ. ಸೊ ಆಲ್ರೆಡಿ 4:40 ಆಗಿದೆ. ಸೊ ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗಬೇಕು. ಕಾಲ್ ಯಾರ್ದೋ ಬಂತು ಮೇ ಬಿ. ಸೊ ನೋಡೋಣ, ಮತ್ತೆ ಅಲ್ಲಿ ರಾಜ್ಕುಮಾರ್ ಸಮಾಧಿ ಹತ್ರ ಸಿಗೋಣ. ಸೊ ಲೊಕೇಶನ್ ರೀಚ್ ಆಗಾಯಿತು. ಸೊ ಫುಲ್ ಲೈನಪ್ ಆಗಲೇ ಬಂದು ನಿಂತಿದೆ. ಸೊ ಓಕೆ, ಎಲ್ಲ ಫ್ಲಾಗ್ ಆಫ್ ಮಾಡೋ ಟೈಮಲ್ಲಿ ಸಿಗೋಣ. ಯಾರೋ ಒಬ್ರು ನೋಡ್ಕೊಂಡಿರ್ಬೇಕಂತ ಯಾರು ಇರಲ್ಲ. ಆನ್ ಮಾಡಿ ಆಮೇಲೆ ಆನ್ ಮಾಡ್ಕೊಳ್ಳೋಣ. ಆಲ್ರೆಡಿ ಬೆಂಡ್ ಆಗೋದು. ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾಯಿತು. ಸೊ ಇವಾಗ ಏನಿದ್ರು, ಇವಾಗ ಇನ್ನೇನು ಹೊರಡೋದು ಇವಾಗ. ಸೊ ಆಲ್ ಸೆಟ್. ಸೊ ಇದು ಆ್ಯಕ್ಚುಲಿ ನಂದು ಫಸ್ಟ್ ರೈಡ್ ಇವ್ರ ಜೊತೆ ಬಂದು, ಕರ್ನಾಟಕ ರೈಡರ್ಸ್ ಕ್ಲಬ್. ಸೊ ಲಾಸ್ಟ್ ಟೈಮೆಲ್ಲ ಪ್ಲ್ಯಾನ್ ಮಾಡಿದ್ದೆ, ಬಟ್ ಆಗಿಲ್ಲ ಅವ್ರ ಜೊತೆ ಹೋಗೋದಕ್ಕೆ. ಸೊ ಈ ಸಲ ಸಡನ್ ಪ್ಲ್ಯಾನ್ ಆಯ್ತದು. ಸೊ ಹೇಗೆ ಅಂದರೆ 3 ಗಂಟೆ 3:30 ಎದ್ದೆ. 3 ಗಂಟೆ 3:30 ಎದ್ದು ಜಸ್ಟ್ ಹಂಗೆ ಸ್ವೈಪ್ ಮಾಡುವಾಗ ವಾಟ್ಸಪ್ ಹಾಗೆ ಅದು ಇನ್ಫಾರ್ಮೇಷನ್ ನೋಡಿದೆ. ಸೊ ಸಡನ್ನಾಗೆ ಆಯಿತು. ಹಾಂ, ಸೊ ಆಲ್ ಸೆಟ್. ಸೊ ಟೋಟಲ್ 11 ಮೆಂಬರ್ಸ್ ಏನೋ ಇದ್ದೀವಿ. ಸೊ ಪ್ರವೀಣ್ ಅಂತ ಇದ್ದಾರೆ. ಸೊ ಅವ್ರು ಬಂದು ಲೀಡ್ ಮಾಡ್ತಾರೆ. ಸೊ ಅವ್ರು ಬಂದು ಫೌಂಡರು, ಮತ್ತು ಇನ್ನೊಬ್ಬರು ಮಾರ್ಷಲ್ ಮಾಡ್ತಾರೆ. ಸೊ ಇನ್ನೊಬ್ಬರು ಹಿಂದೆ ಸೊ ಮಿಸ್ ಆಗ್ತಿರೋ ಥರ ಒಬ್ರನ್ನೊಬ್ರು ನೋಡ್ಕೊತಾರೆ. ಸೊ ಏನಂತಾರೆ ಅನ್ನೋದು ಮರ್ತೋಗಿದ್ದೀನಿ. ಯಾವುದೋ ಏನು ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇಲ್ಲ, ಸ್ಟಾಪ್ ಕೊಡೋದು. ಸೊ ಡೈರೆಕ್ಟ್ ಅಚಲು ಬೆಟ್ಟನೇ. ಸೊ ಅಲ್ಲೇ ಸಿಗೋಣ. ಸೊ ಏನಾರು ಅಂದರೆ ಸ್ಟಾಪ್ ಏನಾರು ಇತ್ತು ಅಂದರೆ ಸೊ ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ತಿರ್ಗ. ಸೊ ಆಸ್ ಆಫ್ ನಾವು ಯಾವ ಸ್ಟಾಪು ಇಲ್ಲ, ಏನೂ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಸೊ ಡೈರೆಕ್ಟ್ ಅಚಲು ಬೆಟ್ಟಕ್ಕೆ ಹೋಗೋದು. ಆವಾಗಲೇ ಇನ್ನೂ ಹಿಂದೆ ಮಸ್ತಾಗಿತ್ತು.
ರೀಚ್ ಆಗಿಲ್ಲ ಅನ್ಸುತ್ತಾ ಇದೆ. ಎಲ್ಲ ಮಸ್ತಾಗಿರುತ್ತೆ ಮತ್ತು ಇರೋದಕ್ಕೂ ರೋಡೆಲ್ಲ ಸೈಕಾಗಿದೆ ಮಾತ್ರ. ಚಳಿನೂ ಹಂಗೆ ಇದೆ. ಬಟ್ ಈಗ ಅರ್ಲಿ ಮಾರ್ನಿಂಗ್ ರೈಡ್ಸ್ ಮಾತ್ರ ಹೆವನ್, ಸ್ವರ್ಗ 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 ಆಗೋದು ಅರ್ಲಿ ಮಾರ್ನಿಂಗ್ ರೈಡ್ಸ್ ಎಲ್ಲ. ನಾನು ನೋಡಿ ಇನ್ನೊಂದು ಗೇರ್ ಇದೆ ಅಂದ್ಬಿಟ್ಟು 7ನೇ ಗೇರ್ ಹಾಕಕ್ಕೆ ಹೋಗ್ತಾ ಇದ್ದೀನಿ, 6ನೇ ಗೇರ್ ಹಾಕ್ಬಿಟ್ಟಿದ್ದೀನಿ ಹೋಗ್ತಾ ಹೋಗ್ತಾ. ಸೈಡ್ ವ್ಯೂ ಅದೇನಾ ದಯವಿಟ್ಟು ಕಾಣಿಸ್ತಾ ಇದೆ. ಏನು ಮಾಡ್ತಾವನೆ? ಚಿತ್ತೆ ಸೊ ಫೈನಲಿ ರೀಚ್ ಆದ್ವಿ ಅನ್ಸುತ್ತೆ. ಸೊ ನನಗೆ ಇನ್ನೊಂದೇನಪ್ಪ ಭಯ ಅಂದರೆ ಅಲ್ಲಿ ಆಫ್ ರೋಡ್ ಇದೆ. ಸೊ ಆಫ್ ರೋಡಲ್ಲಿ ಹೋಗೋಕ್ಕಾಗತ್ತಾ ಎಂತ ಗೊತ್ತಾಗ್ತಿಲ್ಲ. ADV ಎಲ್ಲ ಹೋಗುತ್ತೆ ಬಟ್ ಇದೆ. ಆ್ಯಕ್ಚುಲಿ ನಾನು ADV ತೊಗೋಬೇಕಂತಲೇ ಇದ್ದಿದ್ದು, ಬಟ್ ಫೈನಲಿ ಎಂಡ್ ಅಪ್ ವಿತ್ ದಿಸ್ 250 Duke, which is good and great. It's also awesome. ಎಷ್ಟು ಜನ ಬೈಕರ್ಸ್ ಎಲ್ಲೆಲ್ಲಿಂದ ಪ್ಲ್ಯಾನ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ನಿಲ್ಸಿತ್ತು ಲೆಫ್ಟ್ ಇದೆಯಾ? ಓಕೆ ಓಕೆ. ಸೊ ಅಚಲು ಬೆಟ್ಟ ರೀಚ್ ಆದ್ವಿ. ಐ ಡೋಂಟ್ ನೋ ಅಬೌಟ್ ದ ಆಫ್ ರೋಡ್. ಇಲ್ಲೊಂದು ಬ್ರೇಕ್ ಕೊಟ್ಟರೆ ಚೆನ್ನಾಗಿರುತ್ತೆ. ಚಳಿಗೆ ಒಂದು ಕಾಫಿ ಕುಡ್ಕೊಂಡು ಹೋದರೆ, ಬಟ್ ನಿಲ್ಲಿಸ್ತಾರ ಇಲ್ವಾ ಗೊತ್ತಿಲ್ಲ. ಸೊ ಇದು KTM ಅಲ್ಲಿ ಫಸ್ಟ್ ರೈಡು, ಗ್ರೂಪ್ ರೈಡ್. ಫಸ್ಟ್ ರೈಡ್ ಆಗಿದ್ದಾಗಲೇ MM ಹಿಲ್ಸ್ಗೆ. ಸೊ ಇದು ಗ್ರೂಪ್ ಜೊತೆ ಬರ್ತಿರೋದು ಫಸ್ಟ್ ರೈಡ್. ಸೊ ಅದು ಕರ್ನಾಟಕ ರೈಡರ್ಸ್ ಕ್ಲಬ್ ಅವ್ರ ಜೊತೆ ಬಂದಿರೋದು. ಬಟ್ ನೈಸ್, ಚೆನ್ನಾಗಿದೆ ಒಂಥರ. ಕ್ಲೋಸಲ್ಲಿ ಹೋಗೋಣ, ವಿಡಿಯೋಗೆಲ್ಲ ಚೆನ್ನಾಗಿ ಬರುತ್ತೆ. ಡೇ ಲೈಟ್ ಆಯ್ತಲ್ಲ. ಹಾಂ ಶೋರ್ ಶೋರ್ ಶೋರ್. ಇನ್ನು ಅದೇ ನಾರ್ಮಲ್ ಆಯ್ತು.
ಅಚ್ಚಲು ಬೆಟ್ಟ. ಫೋರ್ಟ್ ಮುಂಚೆ ಇತ್ತು, ಬಟ್ ನಾನು ಹೋಗಿಲ್ಲ, ನೋಡಬೇಕು. ಇಲ್ಲಿರೋರೇ ಗ್ರೇಟ್ ಗುರು. ಅವ್ರ ಕೆಲಸ ಆಯಿತು, ಅವ್ರ ಪಾಡಿಗೆ ಇರ್ತಾರೆ. ವರ್ಕ್ ಫ್ರಮ್ ಹೋಮ್ ಸಿಕ್ಕಲಿ ಅಂತ ಕಾಯ್ತಾಯಿದ್ದೀನಿ. ಲ್ಯಾಪ್ಟಾಪ್ ಸಮೇತನೇ ಎಸ್ಕೇಪ್ ಆಗ್ಬಿಡ್ತೀನಿ, ಊರು ಬಿಟ್ಬಿಡ್ತೀನಿ. ಬೆಂಗಳೂರಲ್ಲಿ ಇರೋದೇ ಇಲ್ಲ. ವರ್ಕ್ ಫ್ರಮ್ ಹೋಮ್ ಏನಾದ್ರು ಸಿಕ್ತು ಅಂದರೆ ಮಾತ್ರ. ಸೊ ಫ್ರಂಟ್ ಬ್ರೇಕ್ ಫುಲ್ಲು ಅವಾಯ್ಡ್ ಮಾಡಬೇಕಿಲ್ಲಿ. ಇನ್ನೊಂದು KTM ಕಡೆಯಿಂದ ಆಫ್ ರೋಡ್ ಟ್ರೈನಿಂಗ್ ಆಫರ್ ಮಾಡ್ತಾರೆ. ಸೊ ಅದೆಲ್ಲ ಏನಾರು ಆದರೆ ಅದೊಂದು ಮುಗಿಸ್ಕೊಡಿ. ಸೊ ಒಂದು ನ್ಯಾಕ್ ಬರುತ್ತೆ ಆಫ್ ರೋಡಲ್ಲಿ ಓಡಿಸೋದು. ನಾನು ಆ್ಯಕ್ಚುಲಿ ಹೋಗಬೇಕು. ಸೊ ಏನಾರು ಆ ಥರ ಇತ್ತು ಅಂದರೆ ಅಪ್ಡೇಟ್ ಕೊಡ್ತೀನಿ. ಸೊ ನೀವು ಬನ್ನಿ. ಸೊ ಈ ಗಾಡಿಲೆಲ್ಲ ಅಷ್ಟೆಲ್ಲ ಸ್ಪೀಡಾಗಲ್ಲ, ಹೋಗೋಕ್ಕಾಗಲ್ಲ ಇಲ್ಲಿ. ಸೊ ಇದೊಂಥರ ಫ್ಲ್ಯಾಟ್ ಟೈರ್ಸ್ ಇದ್ದಂಗೆ, ಟ್ರ್ಯಾಕ್ಷನ್ ಅಷ್ಟಿರಲ್ಲ. ಸೊ ಸೇಫರ್ ಸೈಡ್ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ. ಇನ್ನೊಂದು ಏನಾಗುತ್ತೆ ಅಂದರೆ ಹಿಂದೆ ಇರೋರು ಬರೋರಿಗೂ ಪ್ರಾಬ್ಲಮ್ ಆಗುತ್ತೆ. ಹೆವಿ ಧೂಳು ಬರುತ್ತೆ ಸ್ಪೀಡಾಗಿ ಏನಾರು ಹೋಯ್ತು ಅಂದರೆ. ನಾಟ್ ಓನ್ಲಿ ಇನ್ ದಿಸ್ ಬೈಕ್, ಎಲ್ಲ ಬೈಕಲ್ಲೂ ಅಷ್ಟೇ. ಸಚ್ಚಲ್ಲೂ ಗೊತ್ತಿಲ್ಲ ಒಳಗಡೆ ಹೆಂಗಿದೆ ಅಂತ ರೋಡು. ಸುಮ್ಮನೆ ಬರೋದು ಬಂದ್ಬಿಟ್ಟಿದ್ದೀನಿ. ಏನಾದ್ರು ಆಗಿಲ್ಲ ಅಂದರೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಇಂಥ ಕಡೆ ಎಲ್ಲ ಹೇಗೆ ಅಂದರೆ ಥ್ರಾಟ್ಲೆಲ್ಲ ಬಂದು ಒಂದೇ RPM ಅಲ್ಲಿ ಇರಬೇಕು. ಸೊ ಹೆಚ್ಚು ಕಮ್ಮಿ ಆದ್ರೂ ಸ್ಕಿಡ್ ಆಗುತ್ತೆ ಗಾಡಿ. ನಾನು ನಿಧಾನಕ್ಕೆ ಹೋಗ್ತೇನೆ ಗುರು. ಐ ಡೋಂಟ್ ಹ್ಯಾವ್ ಎನಿ ಅರ್ಜೆನ್ಸಿ. ಹಾಂ, ಸೊ ಏನು ಮೋಡ್ ಹೇಳಿ? ಇಲ್ಲ ಇಲ್ಲ, ಅಲ್ಲಿಂದನೇ ಬರ್ಬೇಕು. ವಾಪಸ್ ಹೋಗಿ ನಾನು ಹಾಂ, ಅದು ಫುಲ್ ವೀಲ್ ಸ್ಪಿನ್ ಆಗ್ತಿದೆ.
ಹಾಂ ಈ ಕಡೆ ಫುಲ್ ಇದಿದೆ, ಮರಳಿದೆ, ಹೋಗಲ್ಲ ಅಲ್ಲಿ. ಸ್ಟಾರ್ಟ್ ಮಾಡಲಾ? ಬೆಂಡ್ ಮಾಡ್ಕೊಳ್ತಿ. ಹಾಂ ಹಾಂ ಇದು ತೊಗೊಂಡೋಗ್ರಿ, ಫಸ್ಟ್ ಗೇರಲ್ಲೇ ಹೊಡೀರಿ. ಹಾಂ 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 ಇಲ್ಲ, ಆ ಕಡೆ ಹೊಟ್ಟೋದ್ನಲ್ಲ, ಆ ಕಡೆ ಫುಲ್ ಮರಳಿದೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ತಿರ್ಗಾ ಹಿಂದೆಯಿಂದ ಬರೋಣ ಅಂತ ಹಿಂದೆ ಹೋದೆ. ಲೂಸ್ ಮಾಡಿರ್ತಾರ, ಹಾಂ ಲೋಡ್ನ ರೇರ್ಗೆ ಶಿಫ್ಟ್ ಮಾಡಿ, ಸ್ವಲ್ಪ ಟೈರ್ ಕೊಡುತ್ತೆ, ಟೈರ್ಗೆ ಲೋಡ್ ಬೇಕು, ಅದಕ್ಕೆ ಹಾಂ 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 ಕವರ್ ಬರುತ್ತೆ, ಸ್ಲಿಪ್ ಆಗುತ್ತೆ ಅಷ್ಟೇ. ನಾನು ಆ ಕಡೆ ಹೋಗ್ಬಾರ್ದಾಗಿತ್ತು, ಈ ಕಡೆ ರೈಟ್ ಸೈಡಲ್ಲೇ ಬರಬೇಕಾಗಿತ್ತು. ಸರ್ ಈ ಥರ ಗಾಡೀಲಿದೆ ಪ್ರಾಬ್ಲಮ್. ಬಿದ್ದ ಗಾಡಿ ಈ ಕಡೆ ಬನ್ನಿ, ಬನ್ನಿ ಈ ಕಡೆ. ಬ್ರೇಕ್ ಗೇರಲ್ಲಿ ಹಾಕ್ಬಿಡಿ. ನೀವು ಸ್ಕೂಟರ್ ಕರೆಕ್ಟಾಗಿ ಹಿಂಗೆ ಬಂದ್ರಿ. ನಾನು ಇಲ್ಲಿ ಹತ್ತಾರಂತ ನೋಡಿದೆ, ನಾನು ಈ ಕಡೆ ಹತ್ತಾರಂತ ನೋಡಿದೆ, ಸ್ಲಿಪ್ ಆಯ್ತಲ್ಲ, ಅದಕ್ಕೆ ಸೆಂಟ್ರಲ್ ನೋಡ್ಬಿಟ್ಟೆ ನಾನು. ಹಾಂ ನಂದು ಹಂಗೆ ಆಗಿದ್ದು, ಅದಕ್ಕೆ ಸೆಂಟ್ರಲ್ಲೇ ನಾನು ಬಂದ್ಬಿಟ್ಟೆ. ಹೆಂಗಿರು ಕೂತ್ಕೊಂತಲ್ಲ ಗಾಡಿ ಹೋಗಿ, ಸೀದಾ ಹಂಗೆ ಬಂದ್ಬಿಟ್ಟೆ. ಇದೊಂದೇ ತಪ್ಪಿದ್ದು, ಇದೊಂದೇ ಅಲ್ಲಿ ಟರ್ನಿಂಗು. ನನಗೆ ನಾನು ಮಿಸ್ ಆಗ್ಬಿಟ್ಟು ನಾನು ಲೆಫ್ಟ್ ಸೈಡ್ ಹೊಟ್ಟೋದೆ ಅಲ್ಲಿ. ಅದು ರೈಟ್ ಸೈಡಿಂದನೇ ಆರಾಮಾಗಿ ಬರ್ಬೋದಾಗಿತ್ತು. ನಮ್ಮದು ಸ್ಕೂಟಿನೇ ಆರಾಮಾಗಿ ನುಗ್ಬಿಟ್ಟೆ. ಸ್ಕೂಟಿಲಿ ಕರೆಕ್ಟಾಗಿ ಬರುತ್ತೆ. ಏನಾಗಲ್ಲ.
ಸೈಕ್ ಫೈನಲಿ ರೀಚ್ಡ್. ಸೊ ಆ ನಂದಿಗೆ ಬಂದು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸನೇ ಅನಿಸುತ್ತೆ. ಸೊ ಪೂಜೆ ಮಾಡ್ತಾರೆ ಇಲ್ಲಿ ಎಲ್ಲ ಊರವ್ರ ಜನ ಎಲ್ಲ ಬಂದು ಸೊ ಇಲ್ಲಿ ಪೂಜೆ ಮಾಡ್ತಾರೆ. ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ಸೊ ಫೈನಲಿ ಅಚ್ಚಲು ಬೆಟ್ಟ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಎಲ್ಲರೂ ಬಂದು ಇಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ಸೊ ಅಲ್ಲಿ ಕಾಫಿ ಮಾಡ್ತಿದ್ದಾರೆ. ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಹೊರಡೋದು ತಿರ್ಗ. ಸೊ ಒಳ್ಳೆ ವ್ಯೂ ಇದೆ ಮಾತ್ರ. ಸೊ ಆಲ್ಮೋಸ್ಟ್ ಪರವಾಗಿಲ್ಲ, ಬಟ್ ಆಫ್ ರೋಡ್ ಸ್ವಲ್ಪ ಬರೋದು ಸ್ವಲ್ಪ ಟಫ್ ಇದೆ. ಬಟ್ ಅಂದರೆ ಆಫ್ ರೋಡ್ ADV ವೆಹಿಕಲ್ಸ್ ಎಲ್ಲ ಬಂತು ಅಂದರೆ ಅಷ್ಟೇನಾಗಲ್ಲ. ಬಟ್ ನೀವು ಯಾವುದನ್ನ ಲೈಕ್ ಈ ನೇಕೆಡ್ ಬೈಕ್ಸ್ ಎಲ್ಲ ತರ್ತಾ ಇದ್ದೀರಾ ಅಂದರೆ ಕಷ್ಟನೇ. ಸೊ ಕಾಫಿ ಕುಡ್ಕೊಂಡು ಸಿಗೋಣ. Yeah.